ನಾವೆಲ್ಲ ಭಾರತೀಯರು. ಆಗಸ್ಟ್ 15 ಬಂತು ಅಂದ್ರೆ ಎಲ್ಲರೂ ಧ್ವಜಾರೋಹಣವನ್ನು ಮಾಡ್ತೇವೆ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಮಾಡ್ತೀವಿ. ನಾವೆಲ್ಲ ಭಾರತ ದೇಶದವರಂತ ತಿಳ್ಕೊಂಡು ಎದೆ ತಟ್ಟಿ ಏನು ಮಾಡ್ತೀವಿ, ಅಭಿಮಾನವನ್ನು ಪಟ್ಕೋತೀವಿ. ಹಾಗಾದ್ರೆ ಜೈ ಘೋಷ ಮಾಡಿದವರೆಲ್ಲರೂ ಭಾರತೀಯರಾಗಕ್ಕೆ ಬರ್ತದೇನು? ರಾಷ್ಟ್ರ ಧ್ವಜವನ್ನು ಹಾರಿಸಿದವರೆಲ್ಲರೂ ಭಾರತೀಯರು ಆಗಲಿಕ್ಕೆ ಸಾಧ್ಯ ಅದ ಏನು? ಹಾಗಾದರೆ ಯಾರು ಭಾರತೀಯರು? ಭಾರತ ಅನ್ನುವಂಥ ಶಬ್ದವೇ ಅತ್ಯದ್ಭುತವಾಗಿರತಕ್ಕಂಥದ್ದು. ಭಾಳ ಸುಂದರವಾದ ಶಬ್ದ ಅದು ಭಾರತ ಅನ್ನೋದು. ಅದರೊಳಗೆ ಬಹಳಷ್ಟು ಅರ್ಥ ಅಡಕವಾಗ್ಯದ. ಭಾರತ ಅನ್ನುವಂಥ ಶಬ್ದವನ್ನು ಒಂದಿಷ್ಟು ಬಿಡಿಸಿದಾಗ ಅದು ಹೆಂಗಾಗತ್ತದಲ್ಲ, ಭಾ ಅಂದ್ರೆ ಜ್ಞಾನ. ಭಾ ಅಂದ್ರೇನು? ಜ್ಞಾನ. ರತಿ ಅಂದ್ರೆ ಪ್ರೀತಿ. ಭಾ ಅಂದ್ರೆ ಜ್ಞಾನ, ರತಿ ಅಂದ್ರೆ ಪ್ರೀತಿ. ಹಾಗಾದ್ರೆ ಯಾರು ಭಾರತೀಯರು ಅಂತ ಪ್ರಶ್ನೆ ಮೂಡಿದಾಗ ಭಾರತೀಯರು ಅಂದ್ರೆ ಬೇರೆ ಯಾರೂ ಅಲ್ಲ. ಭಾ ಅಂದ್ರೆ ಜ್ಞಾನ, ರತಿ ಅಂದ್ರೆ ಪ್ರೀತಿ. ಯಾರು ಪರಮ ಸತ್ಯದ ಜ್ಞಾನವನ್ನು ಪ್ರೀತಿಸುವವರೋ ಅವರೇ ನಿಜವಾದ ಭಾರತೀಯರು. ಅವರೇ ನಿಜವಾದ ಭಾರತೀಯರು. ಭಾರತೀಯರು ಅಂದ್ರೆ ಬರೀ ಹೊನ್ನ ಪ್ರೀತಿಸುವವರಲ್ಲ, ಮಣ್ಣ ಪ್ರೀತಿ ಮಾಡೋರಲ್ಲ, ಬರೀ ಹೆಣ್ಣನ್ನು ಪ್ರೀತಿಸುವವರಲ್ಲ. ಭಾರತೀಯರು ಅಂದ್ರೆ ಅತ್ಯಂತ ಪರಮ ಶ್ರೇಷ್ಠವಾಗಿರುವಂತಹ ಪರಮ ಸತ್ಯದ ಜ್ಞಾನವನ್ನು ಯಾರು ಪ್ರೀತಿಸ್ತಾರಲ್ಲ ಅವರಿಗೆ ಭಾರತೀಯರು ಅಂತ ತಿಳ್ಕೊಂಡು ಕರೀತಾರ ಬಲ್ಲವರು. ಅಂತಹ ಜ್ಞಾನವನ್ನು ಋಷಿ ಮುನಿಗಳು, ದಾರ್ಶನಿಕರು, ಸಂತರು, ಶರಣರು ಏನು ಮಾಡಿದರು? ಗೌರವಿಸಿದರು, ಆರಾಧನೆಯನ್ನು ಮಾಡಿದರು, ಪ್ರೀತಿಸಿದರು. ಅಂತಹ ಜ್ಞಾನವನ್ನು ಗಳಿಸಿಕೊಂಡು ಬದುಕನ್ನು ಸಿರಿವಂತಗೊಳಿಸಿಕೊಂಡ್ರಲ್ಲ. ಹಾಗೆ ನಾವು ಒಂದಿಷ್ಟು ಜ್ಞಾನಕ್ಕಾಗಿ ಈ ಜಗತ್ತಿನೊಳಗೆ ಬದುಕಬೇಕೇ ವಿನಃ ಅಜ್ಞಾನಿಗಳಾಗಿ ಬದುಕಕ್ಕೆ ಹೋಗಬಾರದು.